ಫಟಾಫಟ್ 50ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಮಧು ನಾಗರಾಜ್. ಈ ಕ್ಷಣದ 50 ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ಅಂಗಡಿ ಮಾಲೀಕನಿಗೆ ಚಾಕು ತೋರಿಸಿ ಇಬ್ಬರು ದರೋಡೆ ಮಾಡಿದಂತಹ ಘಟನೆ ಕೊಪ್ಪಳದ ಕುಷ್ಟಗಿಯ ಒಣಗೇರ ಟೋಲ್ ಗೇಟ್ ಬಳಿ ನಡೆದಿದೆ. ಮಾಲೀಕ ಶರಣಪ್ಪ ಪೂಜಾರಿಯನ್ನು ಹೆದರಿಸಿ 7,000ಕ್ಕಿಂತ ಹೆಚ್ಚು ನಗದು ಮೊಬೈಲ್ಗಳನ್ನು ಕಸಿದು ಪರಾರಿಯಾಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನವರಿ 18ನೇ ತಾರೀಕಿನಂದು ರಾತ್ರಿ ದರೋಡೆಕೋರರು ಅಂಗಡಿಗೆ ನುಗ್ಗಿದ್ರು. ತಾವರಗೇರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಬನ್ನೇರ್ಘಟ್ಟ ಪೊಲೀಸರ ಭರ್ಜರಿ ಬೇಟೆ ಕಾರ್ಯಾಚರಣೆ ನಡೆಸಿ ಗಾಂಜಾ ಮಾರ್ತಾ ಇದ್ದ ಆರೋಪಿಯನ್ನ ಬಂಧಿಸಿದ್ದಾರೆ. 10 ಲಕ್ಷ ಮೌಲ್ಯದ 9 ಕೆಜಿ 850 ಗ್ರಾಂ ಗಾಂಜಾ ಜಪ್ತಿ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಬಿಲ್ವಾರದಹಳ್ಳಿಯ ರುಕ್ಸಾನಾಳನ್ನ ಬಂಧಿಸಲಾಗಿದೆ. 3 ಆರೋಪಿಗಳು ಪರಾರಿಯಾಗಿದ್ದಾರೆ. ಕಳ್ಳಿಯರ ಗ್ಯಾಂಗ್ ನಕಲಿ ಚಿನ್ನ ಇಟ್ಟು ಅಸಲಿ 40 ಗ್ರಾಂ ಚಿನ್ನ ಎಗರಿಸಿ ಪರಾರಿಯಾದ ಘಟನೆ ಬೆಂಗಳೂರಿನ ಹೊಸೂರು ಸಮೀಪದ ಬಾಗಲೂರಿನ ರಾಮ್ಲಾಲ್ ಎಂಬುವವರ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿದೆ. ಜನವರಿ 19ಕ್ಕೆ ಹಿಜಾಬ್ ಧರಿಸಿದ ಇಬ್ಬರು ಲೇಡಿ ಓರ್ವ ವ್ಯಕ್ತಿ ಕೃತ್ಯ ನಡೆಸಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಾಗಲೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕ ರದ್ದು ಮಾಡೋದಕ್ಕೆ ನಗರ ಪೊಲೀಸ್ ಇಲಾಖೆ ಆಡಳಿತ ವಿಭಾಗ ಸೂಚನೆಯನ್ನ ನೀಡಿತ್ತು. ಲೈಸೆನ್ಸ್ ರದ್ದಾಗಿದೆ, ಪಿಸ್ತೂಲ್ ಠಾಣೆಗೆ ಸರೆಂಡರ್ ಮಾಡಿ ಅಂತ ಆರ್ಆರ್ ನಗರ ಪೊಲೀಸರು ದರ್ಶನ್ ಮನೆಗೆ ನೋಟಿಸ್ ಅನ್ನ ನೀಡೋದಕ್ಕೆ ತೆರಳಿದ್ದರು. ಈ ವೇಳೆ ನೋಟಿಸ್ ಅನ್ನ ಪಡೆದು ದರ್ಶನ್ ತಮ್ಮ ಗನ್ ಅನ್ನ ಸದ್ಯ ಸರೆಂಡರ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸಿನಿಮಾ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಮೂಲಗಳ ಮಾಹಿತಿ ಪ್ರಕಾರ ದರ್ಶನ್ ಹಾಗೆ ಮೀನಾ ತೂಗುದೀಪ್ ಸ್ಪೆಷಲ್ ಪ್ರೀಮಿಯರ್ ವೀಕ್ಷಣೆ ಮಾಡಿದ್ದಾರೆ. ಜೈಲಿನಿಂದ ಬಂದ ನಂತರ ದರ್ಶನ್ ಸಿನಿಮಾ ತಂಡಗಳ ಜೊತೆ ಬೆರೀತಾ ಇದ್ದಾರೆ. ವಂಚಕಿ ಗೋಲ್ಡ್ ಐಶ್ವರ್ಯ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಂಡ್ಯದ ಚಾಮುಂಡೇಶ್ವರಿ ನಗರದ ನಿವಾಸಿ ಸೌಭಾಗ್ಯ ದೂರನ್ನ ಆಧರಿಸಿ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ರಿಯಲ್ ಎಸ್ಟೇಟ್ ಹಾಗೆ ಚೀಟಿ ವ್ಯವಹಾರ ಮಾಡೋದಾಗಿ 33 ಲಕ್ಷ ಹಣ ಮತ್ತು 366 ಗ್ರಾಂ ಚಿನ್ನದ ಒಡವೆಯನ್ನು ಪಡೆದು ವಂಚಿಸಿದ್ದಾಳೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ. ಮಂಗಳೂರು ದರೋಡೆ ಮಾಡಿದ ಆರೋಪಿಗಳ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಮಂಗಳೂರು ಪೊಲೀಸರು ತಮಿಳುನಾಡಲ್ಲಿ ಆರೋಪಿಗಳ ಹಿಡಿಮುರಿ ಕಟ್ಟಿದ್ರು. ಇದೀಗ ದರೋಡೆಕೋರರ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯವಾಗಿದೆ. ಮಂಗಳೂರಿನ ದರೋಡೆ ಪ್ರಕರಣದಲ್ಲಿ ಬಂಧಿತರಿಂದ ಆಭರಣ, ನಗದು ಸೇರಿ 4 ಕೋಟಿ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಟಿವಿ9 ಬಳಿ ಮಾಹಿತಿ ಹಂಚಿಕೊಂಡ ಗೃಹ ಸಚಿವ ಆರೋಪಿಗಳು ಯಾವ ಗ್ಯಾಂಗಿಗೆ ಸೇರಿದವರು ಅನ್ನೋದು ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಬೀದರ್ನಲ್ಲಿ 83 ಲಕ್ಷ ರೂಪಾಯಿ ದರೋಡೆಯಾಗಿ 6 ದಿನಗಳಾಗಿದೆ. ಈವರೆಗೆ ಯಾವೊಬ್ಬ ಆರೋಪಿಯೂ ಸಿಕ್ಕಿಲ್ಲ. ಬೀದರ್ ಪೊಲೀಸರ ತಂಡಗಳು ಬಿಹಾರ ಹಾಗೂ ಜಾರ್ಖಂಡ್ನಲ್ಲಿ ಬೀಡು ಬಿಟ್ಟಿವೆ. ದರೋಡೆಕೋರರು ಇರುವ ಸ್ಥಳ ಪತ್ತೆಯಾದರೂ ಬಂಧನ ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ. ಬೀದರ್ನಲ್ಲಿ ರಾಬರಿ ಮಾಡಿದಂತವರ ಖಚಿತ ಮಾಹಿತಿ ಸಿಕ್ಕಿರೋದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ನೆರಡು ದಿನದಲ್ಲೇ ಆರೋಪಿಗಳ ಬಂಧನ ಆಗುತ್ತೆ. ಉತ್ತರ ಪ್ರದೇಶದ ಗಡಿಯಲ್ಲಿ ಹುಡುಕಾಟ ಮಾಡ್ತಾ ಇದ್ದೀವಿ. ಬೀದರ್ ದರೋಡೆಕೋರರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತಾನೂ ಹೇಳಿದ್ದಾರೆ. ಎಟಿಎಂ ಹಾಗೂ ಬ್ಯಾಂಕ್ಗಳಿಗೆ ಗೈಡ್ಲೈನ್ಸ್ ಹೊರಡಿಸಿರುವುದಾಗಿ ಟಿವಿ9ಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಗೈಡ್ಲೈನ್ಸ್ ಅನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡ್ತೇವೆ. ಬ್ಯಾಂಕ್ಗಳಿಗೆ ಆನ್ ಗಾರ್ಡ್ ಇರಬೇಕು. ಈ ಬಗ್ಗೆ ಸುತ್ತೋಲೆ ಹೊರಡಿಸಿ ಅನುಷ್ಠಾನಕ್ಕೆ ತರ್ತೇವೆ ಅಂದಿದ್ದಾರೆ. ರಾಜ್ಯದೆಲ್ಲೆಡೆ ಸಾಲು ಸಾಲು ದರೋಡೆ ಪ್ರಕರಣಗಳು ನಡೀತಾ ಇರುವಂತಹ ಮಧ್ಯೆನೇ ಬೆಂಗಳೂರಿನ ಕೆಆರ್ ಪುರಂನಲ್ಲೂ ದರೋಡೆಕೋರರ ಗ್ಯಾಂಗ್ ಒಂದು ಪ್ರತ್ಯಕ್ಷ ಆಯಿತು. ಕೆಆರ್ ಪುರಂನ ಕಿತ್ತಗನೂರಿನಲ್ಲಿ 3 ಕಳ್ಳರು ರೌಂಡ್ ಹಾಕಿದ್ದಾರೆ. ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು 3 ಖದೀಮರು ಎಂಟ್ರಿ ಕೊಟ್ಟಿದ್ದು ರಾಜಾರೋಷವಾಗಿ ಮನೆಗಳ ಬಳಿ ಓಡಾಡ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವೃದ್ಧೆಯನ್ನ ಪರಿಚಯ ಮಾಡಿಕೊಂಡು ಮನೆಗಳ್ಳತನ ಮಾಡಿದ್ದ ಆರೋಪಿ ಅಂತರಾಗಿದ್ದಾನೆ. ಬೆಂಗಳೂರಿನಲ್ಲಿ ಅಂಗಡಿ ಇಟ್ಕೊಂಡಿದ್ದ ವೃದ್ಧೆ ಮನೆಗೆ ಸಹಿದಾ ಬಾನು ಕನ್ನ ಹಾಕಿದ್ಲು. ಇದೀಗ ಬಂಧಿತನಿಂದ 136 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಸಂಬಳ ಕೊಡದೇ ಇದ್ದದಕ್ಕೆ ಆಸಾಮಿಯೋರ್ವ ಮಾಲೀಕರ ಮನೆಯಲ್ಲಿ ಚಿನ್ನಾಭರಣ ಕದ್ದುಬಿಟ್ಟಿದ್ದಾನೆ. ಆರೋಪಿ ಸಿದ್ದುನನ್ನ ಬೆಳ್ಳಂದೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರುಂಧತಿ ಮಿಶ್ರಾ ಅನ್ನೋರ ಬಳಿ ಕಾರು ಚಾಲಕನಾಗಿದ್ದ ಸಿದ್ದುಗೆ 4 ತಿಂಗಳುಗಳಿಂದ ಸಂಬಳ ತಡೆ ಹಿಡಿಯಲಾಗಿತ್ತು. ಇದೀಗ ಬಂಧಿತನಿಂದ 682 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣ ಭೇದಿಸಿ 160 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳು ಪೂಜೆ ಮಾಡಿಸುವ ನೆಪದಲ್ಲಿ ಚಿನ್ನ ಕದ್ದಿದ್ದ ವೆಂಕಟರಾಮಪ್ಪ ಹಾಗೂ ಮನೆಗಳ್ಳತನ ಮಾಡಿದ್ದ ವೆಂಕಟೇಶ್ ಲಾಕ್ ಆಗಿದ್ದಾರೆ. ಮನೆಗಳ್ಳತನದ ಹಣದಲ್ಲಿ ಹುಡುಗಿಯರೊಂದಿಗೆ ಟ್ರಿಪ್ ಹೊಡಿತಾ ಇದ್ದ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ ಸೋಲ್ದೇವನಹಳ್ಳಿ ಪೊಲೀಸರು ಮನೆಗಳ್ಳ ಆಪಲ್ ಸಂತೋಷ್ ಹಾಗೆ ರವಿಕುಮಾರ್ನನ್ನ ಬಂಧಿಸಿದ್ದಾರೆ. ಇವರಿಂದ 12 ಲಕ್ಷ ರೂಪಾಯಿ ಮೌಲ್ಯದ 30 ಬೈಕ್ ಹಾಗೆ 103 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಹೊರವಲಯದ 4-5 ಲೇಔಟ್ನಲ್ಲಿ ಕಳ್ಳರ ಹಾವಳಿ ಮಿತಿಮೀರಿದೆ. ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರ ಕಾಟಕ್ಕೆ ಜನ ಸಾಮಾನ್ಯರು ತಲೆ ಕೆಡಿಸಿಕೊಳ್ಳುವಂತಾಗಿದೆ. 15 ದಿನಗಳಲ್ಲಿ ಬರೋಬ್ಬರಿ 20 ಮನೆಗಳಿಗೆ ಖದೀಮರು ಕನ್ನ ಹಾಕಿದ್ದು ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಬೈಕ್ನಲ್ಲಿ ಬಂದು ಮಾಂಗಲ್ಯ ಸರ ಕದ್ದಿತಾ ಇದ್ದಂತವರು ಒಂದೇ ಗಂಟೆಯಲ್ಲಿ ಅರೆಸ್ಟ್ ಆಗಿದ್ದಾರೆ. ತುಮಕೂರಿನ ಕೊಡಗೇನಹಳ್ಳಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆಗೆ ವ್ಯಾಪಕ ಪ್ರಶಂಸೆಯೂ ವ್ಯಕ್ತವಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹಳೆ ತಿಮ್ಮನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಮಹಿಳೆಯ ಮಾಂಗಲ್ಯ ಸರ ಕದಿಯಲಾಗಿತ್ತು. ಸದ್ಯ ಇಬ್ಬರನ್ನು ಬಂಧಿಸಲಾಗಿದೆ. ಕೊಪ್ಪಳದ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ರೈತರೊಬ್ಬರು ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ. ರೈತ ಮಹಾಂತೇಶ ಗೌಡ ಅನ್ನೋರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯೋ ನೀರಿನ ಕೊರತೆ ಹಿನ್ನೆಲೆಯಲ್ಲಿ ಸ್ವಂತ ಹಣದಲ್ಲಿ ಬೋರ್ವೆಲ್ ಅನ್ನು ಕೊರೆಸಿದ್ದಾರೆ. ಕಾಂಗ್ರೆಸ್ನವರಿಗೆ ಮಹಾತ್ಮ ಗಾಂಧೀಜಿ ಹೆಸರೇ ಗೊತ್ತಿಲ್ಲ. ಇಂದಿರಾ ಗಾಂಧಿ ಕಾಲದಿಂದಲೇ ಗಾಂಧೀಜಿ ಹೆಸರನ್ನ ಹೈಜಾಕ್ ಮಾಡಿಕೊಳ್ಳಲು ಶುರುವಾಯಿತು. ಗಾಂಧೀಜಿ ಅವರ ಕುಟುಂಬಕ್ಕೆ ಇವರು ಸರ್ಕಾರ ರಚಿಸಿದ ಮೇಲೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಳಗಾವಿ ಜೈ ಬಾಪು ಸಮಾವೇಶ ವಿರುದ್ಧ ಅವರು ಕಿಡಿಕಾರಿದ್ರು. ಬೆಳಗಾವಿಯ ಸಿಪೆಡ್ ಮೈದಾನದಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಡೆಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಗಾಂಧಿ ವಾದ್ರಾ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸೇರಿದಂತೆ ಪಕ್ಷದ ವರಿಷ್ಠರು ಭಾಗಿಯಾಗಿದ್ದರು. ನೆಹರು ಅಂಬೇಡ್ಕರ್ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡಿದ್ರು. ಅಂಬೇಡ್ಕರ್ ಮೂರ್ತಿ ಸುಟ್ಟವರು ಬಿಜೆಪಿ, ಆರ್ಎಸ್ಎಸ್, ಹಿಂದೂ ಸಭಾ. ಕಾಂಗ್ರೆಸ್ ಅಂಬೇಡ್ಕರ್ ಸೋಲಿಸಿದೆ ಎಂದು ಜಗಳ ಹಚ್ಚಲು ಯತ್ನಿಸಿದ್ರು. ಆದರೆ ಕಾಂಗ್ರೆಸ್ ಅಂಬೇಡ್ಕರ್ಗೆ ಗೌರವ ನೀಡಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ಸಂವಿಧಾನ ರಕ್ಷಣೆ ನಮ್ಮ ಆದ್ಯತೆ ಅಂತಂದ್ರು. ಸಂಸತ್ನಲ್ಲೇ ಸಂವಿಧಾನ ಅಂಬೇಡ್ಕರನ್ನ ಮಾತ್ರ ಅಪಮಾನಿಸಿಲ್ಲ. ಅಮಿತ್ ಶಾ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅಪಮಾನಿಸಿದ್ದಾರೆ ಅಂತ ಬೆಳಗಾವಿ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲೂ ಇದೇ ಮನಸ್ಥಿತಿ ಹೊಂದಿದ್ರು. 2024ರ ಚುನಾವಣೆಯಲ್ಲೂ ಸಂವಿಧಾನ ಬದಲಿಸ್ತೀನಿ ಅಂತಿದ್ರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ಗೆ ಮಾತ್ರ ಎಲ್ಲ ಧರ್ಮಗಳನ್ನ ಕೊಂಡೊಯ್ಯುವಂತ ಶಕ್ತಿ ಇದೆ. ನಾವು ದ್ವೇಷಿಸುವ ಕೆಲಸ ಮಾಡಲ್ಲ, ಪರಸ್ಪರ ಪ್ರೀತಿಸ್ತೀವಿ. ಪ್ರಜಾಪ್ರಭುತ್ವ ಮೇಲೆ ಬಿಜೆಪಿಗೆ ನಂಬಿಕೆ ಇಲ್ಲ. ನಮ್ಮ ಸಿದ್ಧಾಂತ ಗೆದ್ರೆ ಸಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಹಿಂದೂಗಳು ಮುಸ್ಲಿಮರು ಎಲ್ಲ ಒಗ್ಗಟ್ಟಾಗಿ ಹೋಗಬೇಕಿದೆ ಅಂತ ಗಾಂಧಿ ಭಾರತ ಸಮಾವೇಶದಲ್ಲಿ ಹೇಳಿದ್ದರು ಅಂತ ಸಿದ್ದರಾಮಯ್ಯ ಇವತ್ತು ಮೆಲುಕು ಹಾಕಿದರು. 1924ರಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂಕ್ರಾಂತಿ ಮಾಡಿದ್ದೇವೆ. ಸಂವಿಧಾನವೇ ನಮಗೆ ಶ್ರೇಷ್ಠ ಗ್ರಂಥ. ಗೋಡ್ಸೆ ಚಿಂತನೆ ನಾಶ ಮಾಡಿ ಗಾಂಧಿ ತತ್ವವನ್ನ ರಕ್ಷಣೆ ಮಾಡಬೇಕು. 5 ಗ್ಯಾರಂಟಿ ಯೋಜನೆಗಳನ್ನ ನೀಡಿ ನುಡಿದಂತೆ ನಡೆದಿದ್ದೇವೆ. ಗಾಂಧಿ ತತ್ವ, ಅಂಬೇಡ್ಕರ್ ಸಿದ್ಧಾಂತ ಕಾಪಾಡಿಕೊಂಡು ಹೋಗಬೇಕಾಗಿದೆ ಅಂತ ಬೆಳಗಾವಿ ಬಾಪು ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಹೇಳಿದರು. ಸುವರ್ಣಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರತಿಮೆ ಅನಾವರಣಗೊಳಿಸಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಮಹಾತ್ಮ ಗಾಂಧೀಜಿಯವರ ಇತಿಹಾಸದ ಸಾಕ್ಷ್ಯಚಿತ್ರವನ್ನು ಬಿಡುಗಡೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಗಾಂಧಿ, ಸಿಎಂ ಸೇರಿ ಸಚಿವರು, ಶಾಸಕರು ಭಾಗಿಯಾಗಿದ್ದರು. ಮಹಾತ್ಮ ಗಾಂಧಿ ಅಪ್ಪಟ ಹಿಂದೂ ವಿರೋಧಿ ಆಗಿರಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಭಾಷಣ ಮಾಡಿದ ಸಿಎಂ, ಮತಾಂಧ ಗೋಡ್ಸೆ ಗಾಂಧಿಯನ್ನ ಗುಂಡಿಕ್ಕಿ ಕೊಂದ. ಬಿಜೆಪಿಯವರು ಮನುವಾದಿಗಳು ಜಾತಿ ಮಧ್ಯೆ ಜಗಳ ಹಚ್ಚುವ ಕೆಲಸ ಮಾಡ್ತಾರೆ ಅಂತಂದ್ರು. ಸಂವಿಧಾನ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಸುವರ್ಣಸೌಧದಲ್ಲಿ ಭಾಷಣ ಮಾಡಿದ ಖರ್ಗೆ, ಸಂವಿಧಾನ ಇರದೇ ಹೋಗಿದ್ದಿದ್ರೆ ನಿಮ್ಮ ಮೇಲೆ ಅರಾಜಕತೆ ಆಗ್ತಾ ಇತ್ತು. ಗಾಂಧಿಯವರು ಇಬ್ಬರು ಮಕ್ಕಳ ಜೊತೆಗೆ ನಿಂತಿರುವಂತಹ ಮೂರ್ತಿಯನ್ನ ಕಲಬುರಗಿಯಲ್ಲಿ ಕೂರಿಸ್ತೀವಿ ಅಂತಾನೂ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ಗಾಂಧಿ ಭಾರತ ಸಮಾವೇಶದಲ್ಲಿ ಡಿಕೆ ಮುಂದಿನ ಸಿಎಂ ಎಂಬ ಘೋಷಣೆಗಳು ಕೇಳಿಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಡಿಸಿಎಂ ಡಿಕೆ ಫೋಟೋ ಹಿಡಿದು ಘೋಷಣೆ ಕೂಗಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಭಾಗಿಯಾದರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸೋಮಶೇಖರ್, ನಾನು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳಿದರು. ಮಾಜಿ ಶಾಸಕರನ್ನ ಬಿಟ್ಟು ಹಾಲಿ 66 ಬಿಜೆಪಿ ಶಾಸಕರು ಸಂಸದರ ಜೊತೆಗೆ ಸಭೆ ನಡೆಸ್ತಾ ಇರೋದು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಈ ವಿಷಯ ಕೇಳಿ ಶಾಕ್ ಆಯಿತು. ಮಾಜಿ ಶಾಸಕರನ್ನ ಬಿಟ್ಟು ಸಭೆ ಮಾಡ್ತಾ ಇರೋದು ಅವಮಾನ. ಇದು ಹೀಗೆ ಮುಂದುವರೆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಬೆಂಗಳೂರಿನಲ್ಲಿ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಸರಣಿ ಸಭೆಗಳು ನಡೆಯುತ್ತವೆ. ಇವತ್ತು ಬಿಜೆಪಿ ಶಾಸಕರು, ಸಂಸದರು, ಎಂಎಲ್ಸಿಗಳು ಸಭೆ ನಡೆಸಿದ್ರು. ಬಿಜೆಪಿ ಸಾಂಸ್ಥಿಕ ಚುನಾವಣಾ ಅಧಿಕಾರಿಗಳು ವೀಕ್ಷಕರ ಸಭೆ ಕೂಡ ನಡೀತಾ ಇದೆ. ಸಂಜೆ 7 ಗಂಟೆಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಡೆಯುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಪ್ರತ್ಯೇಕ ಸಭೆಗಳು ಮುಂದುವರೆದಿದೆ. ಬೆಂಗಳೂರಿನಲ್ಲಿ ವಿಜಯೇಂದ್ರ ಆಪ್ತ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಸಭೆ ನಡೆದಿದೆ. ರೇಣುಕಾಚಾರ್ಯ, ಹರ್ತಾಳ್ ಹಾಲಪ್ಪ, ಬಸವರಾಜ್ ದಡೇಸುಗೂರ್, ರೂಪಾಲಿ ನಾಯಕ್, ಎಂ ನಾರಾಯಣಸ್ವಾಮಿ, ಲಕ್ಷ್ಮೀನಾರಾಯಣ್, ಬಸವರಾಜ್ ನಾಯಕ್ ಭಾಗಿಯಾಗಿದ್ದರು.
ಯಾವುದೇ ಚುನಾವಣೆ ನಡೆದ್ರೂ ನಮ್ಮ ಪಾತ್ರ ಬಹಳ ಮುಖ್ಯ. ಬರೀ ಶಾಸಕರು ಸಂಸದರ ಅಭಿಪ್ರಾಯ ಪಡೆದ್ರೆ ಸಾಲದು. ಬಿವೈ ವಿಜಯೇಂದ್ರ ಕಾಲಿಗೆ ಚಕ್ರ ಕಟ್ಕೊಂಡು ಪಕ್ಷ ಕಟ್ತಿದ್ದಾರೆ. ಬಿಎಸ್ವೈ ರೀತಿನೇ ಬಿವೈ ವಿಜಯೇಂದ್ರ ಕೂಡ ಪಕ್ಷ ಕಟ್ಟಿದ್ದಾರೆ. ಬಿವೈ ವಿಜಯೇಂದ್ರ ಬಿಎಸ್ವೈ ಟೀಕಿಸಿದ್ರೆ ಅದು ರಾಷ್ಟ್ರೀಯ ನಾಯಕರನ್ನ ಟೀಕಿಸಿದಂತೆ ಅಂತ ಹೇಳಿ ಅತೃಪ್ತ ನಾಯಕರು ಅಥವಾ ಯತ್ನಾಳ್ ವಿರೋಧಿಗಳು ಇವತ್ತು ಟೀಕಿಸಿದ್ದಾರೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ ತೊರೆಯುವ ಸುಳಿವು ನೀಡಿದ್ದಾರೆ ಶಾಸಕ ಸುನಿಲ್ ಕುಮಾರ್. ನಾನು ಯಾವುದೇ ಬಣ ರಾಜಕೀಯ ಟೀಮ್ನೊಂದಿಗಿಲ್ಲ. ಒತ್ತಡ, ವೈಯಕ್ತಿಕ ಸಮಸ್ಯೆಗಳಿಂದ ಮುಕ್ತನಾಗಿದ್ದೇನೆ. ಆದರೆ ಪಕ್ಷದ ಹೋರಾಟ ಚಟುವಟಿಕೆಗಳಿಂದ ದೂರ ಇರಲ್ಲ ಅಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಸುನಿಲ್ ಕುಮಾರ್ ಹೇಳಿದ್ದಾರೆ. ಮೈಸೂರಿನ ವರುಣಾ ವಿಧಾನಸಭಾ ಕ್ಷೇತ್ರದ ನಗರ್ಲೆ ಗ್ರಾಮದಲ್ಲಿ ವಿಚಿತ್ರ ಫ್ಲೆಕ್ಸ್ ಅಳವಡಿಸುವ ಮೂಲಕ ಅನುದಾನ ತರದ ಕಾಂಗ್ರೆಸ್ ನಾಯಕರ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ನಗರ್ಲೆ ಗ್ರಾಮದ ಕಾಂಗ್ರೆಸ್ ಕೈಲಾಗದವರು ಆದ ಕಾರಣ ಯಾವುದೇ ಕಾಂಗ್ರೆಸ್ ಮುಖಂಡರು ಗ್ರಾಮಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ ಅಂತ ಫ್ಲೆಕ್ಸ್ ಹಾಕಿದ್ದಾರೆ. ಟಾಲಿವುಡ್ ನಿರ್ಮಾಪಕರಿಗೆ ಆದಾಯ ತೆರಿಗೆ ಇಲಾಖೆ ದಾಳಿಯ ಬಿಸಿ ತಟ್ಟಿದೆ. ನಿರ್ಮಾಪಕ ದಿಲ್ ರಾಜು ಹಾಗೆ ಪುಷ್ಪ 2 ಚಿತ್ರದ ನಿರ್ಮಾಪಕರ ಮನೆ ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹೈದರಾಬಾದ್ನ 8 ಸ್ಥಳಗಳಲ್ಲಿ 55ಕ್ಕೂ ಹೆಚ್ಚು ತಂಡಗಳು ಈ ದಾಳಿ ನಡೆಸಿವೆ ಅನ್ನೋದು ತಿಳಿದು ಬಂದಿದೆ. IPL ಟೂರ್ನಿಗಾಗಿ ಈಗಿನಿಂದಲೇ ಮಹೇಂದ್ರ ಸಿಂಗ್ ಧೋನಿ ಅಭ್ಯಾಸವನ್ನ ಆರಂಭ ಮಾಡಿದ್ದಾರೆ. ಧೋನಿ ಬ್ಯಾಟ್ ಹಿಡಿದು ನೆಟ್ ಪ್ರಾಕ್ಟೀಸ್ ನಡೆಸ್ತಾ ಇರುವಂತಹ ಫೋಟೋಗಳು ವೈರಲ್ ಆಗಿದೆ. IPL ಆರಂಭಕ್ಕೆ ಇನ್ನು 2 ತಿಂಗಳುಗಳಿದ್ದು ಅದಕ್ಕೂ ಮುನ್ನವೇ ಧೋನಿ ಟೂರ್ನಿಗಾಗಿ ತಯಾರಿಗಳನ್ನು ಆರಂಭಿಸಿರೋದು ವಿಶೇಷವಾಗಿದೆ. ಭಾರತ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ರಣಜಿ ಟ್ರೋಫಿ ಪಂದ್ಯದಲ್ಲಿ ಆಡಲಿದ್ದಾರೆ. ಕಳಪೆ ಫಾರ್ಮ್ನಿಂದಾಗಿ 10 ವರ್ಷಗಳ ನಂತರ ರೋಹಿತ್ ಶರ್ಮಾ ಮುಂಬೈ ತಂಡದ ಪರ ರಣಜಿಗೆ ಮರಳಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಮುನ್ನ ಈ ಪಂದ್ಯ ರೋಹಿತ್ ಶರ್ಮಾಗೆ ಉತ್ತಮ ಅಭ್ಯಾಸವಾಗಲಿದೆ. ಮಹಾಕುಂಭಮೇಳದಲ್ಲಿ ತನ್ನ ಸೌಂದರ್ಯದಿಂದಲೇ ದೇಶದ ಗಮನ ಸೆಳೆದಿದ್ದ ಮೊನಾಲಿಸಾ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸನೋಜ್ ಮಿಶ್ರಾ ನಿರ್ದೇಶಿಸ್ತಾ ಇರೋ ಡೈರಿ ಆಫ್ ಮಣಿಪುರ್ ಚಿತ್ರದಲ್ಲಿ ರುದ್ರಾಕ್ಷಿ ಮಾಡ್ತಾ ಇರೋ ಮೊನಾಲಿಸಾ ನಾಯಕಿ ಆಗೋದು ಬಹುತೇಕ ಖಚಿತವಾಗಿದೆ.